ಪಿಎಲ್ಡಿ ಬ್ಯಾಂಕ್ ನಿವೃತ್ತ ಅಧಿಕಾರಿ ದಂಪತಿಗಳ ದೇಹದಾನ, ದಂಪತಿಗಳಿಗೆ ಗೌರವದ ಸನ್ಮಾನ. ಮಾಣಿನಗರದ ಕೋನಾಪುರ ಪೇಟೆಯಲ್ಲಿನ ನಿವಾಸಿಗಳು ಕೆ ಸಿದ್ದಯ್ಯ ಸ್ವಾಮಿ ಹಾಗೂ ಕೆ ಪಾರ್ವತಿ ದಂಪತಿಗಳು ತಮ್ಮ ಮರಣದ ನಂತರ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡುವುದಕ್ಕಾಗಿ ತಮ್ಮ ದೇಹಗಳನ್ನು ಬಳಕೆಯಾಗಲಿ ಎನ್ನುವ ದೃಷ್ಟಿಯಿಂದ ಜನರಿಗೆ ಉತ್ತಮ ವೈದ್ಯರು ದೊರೆಯಲಿದ್ದಾರೆ. ಈ ಉದ್ದೇಶದಿಂದ ರಿಮ್ಸ್ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ದೇಹದಾನ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ. ಹೌದು ವೀಕ್ಷಕರೇ, ಇದನ್ನು ಪರಿಗಣಿಸಿ ಸಾಧಕರ ನಿವಾಸಕ್ಕೆ ಲಯನ್ಸ್ ಕ್ಲಬ್ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಮಾನ್ಯು ಸನ್ಮಾನಿಸಿ ಗೌರವಿಸಿದರು. ಭಾರತೀಯ ವೈದ್ಯಕೀಯ ಸಂಘದ ಮಾನ್ವಿ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಬಲಟಗಿ ಅವರು ಮಾತನಾಡಿದ ಅವರು, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ದೇಹ ರಚನೆಯ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನಿವಾಸಿಗಳಾಗಿರುವ ನಿವೃತ್ತ ಪಿಎಲ್ಡಿ ಬ್ಯಾಂಕ್ನ ಅಧಿಕಾರಿಗಳಾಗಿರುವ ಕೆ ಸಿದ್ದಯ್ಯ ಸ್ವಾಮಿ ಹಾಗೂ ಕೆ ಪಾರ್ವತಿ ದಂಪತಿಗಳಿಬ್ಬರು ತಮ್ಮ ಮರಣದ ನಂತರ ವ್ಯರ್ಥವಾಗಿ ಮಣ್ಣಿನಲ್ಲಿ ನಶಿಸಿ ಹೋಗುವ ಶರೀರವನ್ನು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಧ್ಯಯನ ನಡೆಸುವುದಕ್ಕೆ ಬಳಕೆಯಾಗುವ ಉದ್ದೇಶದಿಂದ ರಿಮ್ಸ್ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ತಮ್ಮ ದೇಹ ದಾನ ಮಾಡಿ ಇತರರಿಗೆ ಮಾದರಿಯಾಗಿರುವುದು ಶ್ಲಾಘನೀಯ ಎಂದು ಹೇಳಿದರು. ಈ ಸಾಧಕರ ನಿವಾಸಕ್ಕೆ ತೆರಳಿದ ನಿವೃತ್ತ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಸುವರ್ಣಗಿರಿ ಮಠ, ಲಯನ್ಸ್ ಕ್ಲಬ್ ತಾಲೂಕು ಕಾರ್ಯದರ್ಶಿಗಳಾದ ಉಮಾಶಂಕರ್ ಕಲ್ಮಠ್, ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಪ್ರಜ್ಞಾ ಹರಿಪ್ರಸಾದ್, ನಾಗರಾಜ್ ಬಳಿಗರ್, ಜೀವ ವಿಮಾ ಅಧಿಕಾರಿ ಮಲ್ಲಿಕಾರ್ಜುನ್ ಬಾಳೆ, ಎವೈ ದೇವರಮನಿ, ಕೆ ಶಂಕರಗೌಡ, ದೇವೇಂದ್ರ ದುರ್ಗದ್ ಸೇರಿದಂತೆ ಇನ್ನಿತರರು ಇದ್ದರು.